ಅಖಾಡ ಬಿಗ್ ಫೈಟ್ಗೆ ಮತ್ತೆ ಸ್ವಾಗತ. ಕಶ್ಯಪ್ ಸರ್, ಈಗ ಬಿಜೆಪಿ ಅಷ್ಟೇ ಅಲ್ಲ, JDSನವರು ನಿಮಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಕಾಂಗ್ರೆಸ್ನವ್ರಿಗೆ ಡಿ ಕೆ ಶಿವಕುಮಾರ್ ಒಂದು ಚುನಾವಣೆಗಿಂತ ಮುಂಚೆ ಹೇಳಿದರು 136 ಸೀಟ್ ಗೆಲ್ತೀವಿ ಅಂತೇಳಿ. ಅಷ್ಟೇ ಬಂದುಬಿಡ್ತು ಸರ್, ಅವ್ರೇನು ಬ್ರಹ್ಮನ ಅಂತ JDSನವರು ಕೇಳ್ತಾ ಇದ್ದಾರೆ. ಹೆಂಗೆ ಬಂತಾಗಾದ್ರೆ ಇಲ್ಲ ಅಕ್ರಮ ನಡೆದಿಲ್ವಾ, ಮೊದಲು ಹೆಂಗೆ ಗೊತ್ತಿತ್ತು ಅವ್ರಿಗೆ ಅಂತ ಹೇಳಿ. ಅಲ್ಲ, ಯಾಕೆ ಹೆದರಿಕೆ ಚುನಾವಣಾ ಆಯೋಗದ ಮುಂದೆ ಹೋಗ್ಲಿಕ್ಕೆ? ನೋಡಿ, ಡಾಕ್ಯುಮೆಂಟ್ ಕೊಡಬೇಕಲ್ವಾ ಅದಕ್ಕೆ? ನೋಡಿ, ನಿನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಇತರ ಮುಖಂಡರು ಚುನಾವಣಾ ಆಯೋಗಕ್ಕೆ ಪತ್ರ ಕೊಟ್ಟಿದ್ದಾರೆ. ವಿತ್ ಫ್ಯಾಕ್ಟ್ಸು ಫಿಗರ್ಸು ಎಲ್ಲ ಕೊಟ್ಟಿದ್ದಾರೆ. ನಾವು ಮಾತಾಡಿರುವ ಡೇಟಾ ಮಾಧ್ಯಮದಲ್ಲೂ ಇದೆ, ಪಬ್ಲಿಕ್ ರೆಕಾರ್ಡ್ಸಲ್ಲೂ ಇದೆ, ಎತ್ಕೊಂಡು ಅವರು ಬೇಕಾದ್ರೆ ಮಾತಾಡ್ಬೋದು. 136 ಸೀಟು ಹೌದು. ಅವರು 2 ವರ್ಷ ಕೆಲಸ ಮಾಡಿದ್ದಾರೆ. ಆಳ ಉದ್ದ ಅಗಳ ಅವರು 4 ದಶಕಗಳ ರಾಜಕೀಯ ಚಾಣಕ್ಯ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರಿಗೆ ಗೊತ್ತು ಏನು ರಾಜ್ಯದಲ್ಲಿ ಏನಾಗುತ್ತೆ ಅಂತ. ಹೌದು, ನಂಬರ್ ಹೇಳಿದ್ರು, ಬಂತು ನಂಬರು. ಆಬ್ವಿಯಸ್ಲಿ ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು, ವರ್ಣದಲ್ಲಿ ಮಾಡಿಲ್ಲ, ಗಾಂಧಿನಗರದಲ್ಲಿ ಆಗಿಲ್ಲ, ಅಲ್ಲಾಗಿಲ್ಲ, ಇಲ್ಲಾಗಿಲ್ಲ ಅಂತಾರಲ್ಲ. ಹೂ ಇಸ್ ಸ್ಟಾಪಿಂಗ್ ಎಲೆಕ್ಷನ್ ಕಮಿಷನ್? ಯಾರು ಅವ್ರು ಹೋಗ್ಬಿಟ್ಟು ರಿಸರ್ಚ್ ಮಾಡ್ಬಿಟ್ಟು ಪತ್ತೆ ಹಚ್ಚಲಿ ಅಲ್ಲೇನಾಗಿದೆ ಅಂತ. ನಾವೇನು ಬೇಡ ಅಂತಿದ್ದೀವ? ಎಲ್ಲ ಕಡೆನೂ ಆಗಲಿ, ನಾವು ನಮಗಿರುವ RTI ಹಾಕ್ಬಿಟ್ಟು ನಾವು ಈ ಡೇಟಾ ತೊಗೊಂಡು ಒಂದು ಎಕ್ಸಸೈಸ್ ಮಾಡಿದ್ದೀವಿ. 6 ತಿಂಗಳು ತೊಗೊಳ್ಳಿ. ಡೇಟಾ ಕೇಳ್ತಾ ಇದ್ದೀವಲ್ಲ, ಕೊಡಲಿ. ಏನಪ್ಪ, ಡಿಜಿಟಲ್ ಫಾರ್ಮೆಟಲ್ಲಿ ಡೇಟಾ ಕೇಳ್ತಾ ಇದ್ದೀವಿ, ಈಸಿ ಅವ್ರಿಗೆ ಕೊಡಲಿ. ಮಿಕ್ಕಿದ್ದು ಮಾಡ್ಕೊಡ್ತೀವಿ ಅವ್ರ ಕೈಲಿ ಮಾಡೋಕ್ಕಾಗಲಿಲ್ಲ ಅಂದರೆ. ಕಮಿಂಗ್ ಬ್ಯಾಕ್ ಟು ದ ಸಬ್ಜೆಕ್ಟು ಸರ್, ಯಾವ ಇದು ಏನಪ್ಪ ಫ್ಯಾಕ್ಟ್ ಚೆಕ್ ಮಾಡಿದ್ರಿ ಅಂತ ಅಂದ್ವಿ. ಎರಡು ಉದಾಹರಣೆ ಕೊಡ್ತೀವಿ. 153 ಬಿಯರ್ ಸ್ಟ್ರೀಟ್ ಅಂತ ಒಂದು ಪಬ್ಬು, ಒಂದು ಬ್ರಿವರಿ ಇದೆ ವೈಟ್ಫೀಲ್ಡಲ್ಲಿ. ಓಕೆ, ನಾನು ಚೆಕ್ ಮಾಡಿದ್ದೀನಿ, ಮಾಧ್ಯಮದವರು ಚೆಕ್ ಮಾಡಿದ್ದಾರೆ. 80 ವೋಟ್ ಇದೆ. ಅದು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ಎಲೆಕ್ಷನ್ ಕಮಿಷನ್ ಅವರು ವೋಟರ್ ID-ನ ಹೆಂಗೆ ಅಪ್ರೂವ್ ಮಾಡಿದ್ರು, ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟಲ್ಲಿ ವೋಟರ್ ID-ನ ಹೆಂಗೆ ಅಪ್ರೂವ್ ಮಾಡಿದ್ರು. ಇಲ್ಲ ರೆಸಿಡೆನ್ಷಿಯಲ್ ಇರಬೇಕು ಅವರು, ಇಲ್ಲ ಏನೋ ದೃಢೀಕರಣ ಪತ್ರ ಇರಬೇಕು. 180 ವೋಟು ಇದರಲ್ಲಿ ಇದೆ. ಸೆಕೆಂಡು ಮುನಿರೆಡ್ಡಿ ಅಂತ ಒಂದು ನೆನ್ನೆ, ಅದರಲ್ಲೂ ಕೂಡ 80 ವೋಟ್ ಇದೆ. ಥರ್ಡು, ಈ ಕೆಲಸವನ್ನು ಇದು 5 ಪ್ರಶ್ನೆ ಜನರ ಮುಂದೆ ರಾಹುಲ್ ಗಾಂಧಿಯವರು ಕೇಳಿದ್ದಾರೆ. ಇಲ್ಲಿವರೆಗೂ ಕೂಡ ECI ಅವರು ಒಂದಕ್ಕೂ ರೀಬಟಲ್ ಕೊಡಲಿಲ್ಲ. ಏನಕ್ಕೆ ಅವರು ಪಲಾಯನವಾದ ಮಾಡ್ತಾ ಇದ್ದಾರೆ? ದೇಶದ ಅತ್ಯುನ್ನತ ಬಾಡಿ ಆಗಿ ಎಲೆಕ್ಷನ್ ಕಮಿಷನ್ ಫಂಕ್ಷನ್ ಮಾಡ್ತಿತ್ತು. ಇವಾಗ ಅದು ಬಿಜೆಪಿ ಜೊತೆ ಕೊಲೈಡ್ ಆಗಿದೆ. ಒಂದ್ ನಿಮಿಷ ಕಣ್ರಿ, ಆಬ್ವಿಯಸ್ಲಿ ನೋಡಿ, ಒಂದು ಉದಾಹರಣೆ, ಒಂದು ಫೌಂಡೇಶನ್ ಹೇಳ್ಬಿಡ್ತೀನಿ. ಫೌಂಡೇಶನ್ನೇ ಹೊಡೆದು ಬಿಟ್ಟಿದ್ದಾರೆ ಇವರು. CJI ಅವ್ರನ್ನ ಎಲೆಕ್ಷನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಕ್ಕೆ CJI ಅವ್ರನ್ನ ಹೊರಗಿಟ್ಟಿದ್ದಾರೆ. ಒಂದು ಬಿಲ್ ತಂದಿ, ಇದೇ ನರೇಂದ್ರ ಮೋದಿ ಸರ್ಕಾರ CJI ಅವ್ರನ್ನ ಹೊರಗಿಟ್ಟಿದ್ದಾರೆ. ಇಂದಿರಾ ಗಾಂಧಿ ಅವರು ಮಾಡಿದ್ರು. ಇಂದಿರಾ ಗಾಂಧಿ ಮಾಡಿದ್ರು. ಗ್ರೀನ್ ರೆವಲ್ಯೂಷನ್ ಇಂದಿರಾ ಗಾಂಧಿ ಮಾಡಿದ್ರು. ಇಂದಿರಾ ಗಾಂಧಿ ಕಾಂಗ್ರೆಸ್ನವರು ಅಲ್ಲ ಉತ್ಕರ್ಷ್ ಅವರೇ, CJI ಅವ್ರು ಯಾಕೆ ಹೊರಗಿಟ್ರಿ? ಒಂದ್ ನಿಮಿಷ ಪ್ರಶ್ನೆ ಉತ್ತರ ಕೊಡಿ ಅವರು. ಇಂದಿರಾ ಗಾಂಧಿ ಅಲ್ಲ ಇಲ್ಲಿ ನಮಗೆ ಮಾತಾಡ್ಬೇಕಾಗಿರೋದು. 2025ಗೆ ಉತ್ತರ ಬೇಕಾಗಿರೋದು. ಇಂದಿರಾ ಗಾಂಧಿ, ನೆಹರು ಬೇಡ, ನನಗೆ ಬೇಕಾಗಿರೋದು ಶಿವಾಜಿನಗರ, ಚಾಮರಾಜಪೇಟೆ, ಎಲ್ಲರೂ ಎಲೆಕ್ಷನ್ ಕಮಿಷನ್ ನರೇಂದ್ರ ಮೋದಿ ಕೆಳಗಡೆ ಎಲೆಕ್ಷನ್ ಕಮಿಷನ್ ಕೆಲಸ ಮಾಡ್ತಾ ಇದೆ. ನಿಮ್ಮ ಯೋಗ್ಯತೆ ತಪ್ಪು ಭ್ರಮ ನಿರಸನಗೊಂಡಿದೆ. ನಮ್ಮ ಪ್ರಶ್ನೆ ಇಷ್ಟೇ ಪ್ರಭು ಅವರೇ, CJI ಅವ್ರನ್ನ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ಮೆಂಟ್ ಬಾಡಿಯಿಂದ ಏನಕ್ಕೆ ಹೊರಗಿಟ್ಟಿದ್ದಾರೆ? ರಾಹುಲ್, ಒಂದ್ ನಿಮಿಷ, ಅದೇ ಫೌಂಡೇಶನ್ ಅಲ್ಲಿ ಯಾರಿಗೆ ಬೇಕೋ ಅವ್ರನ್ನ ಒಳಗಡೆ ತಗೊಂಡ್ಬಂದ್ಬಿಟ್ರೆ, ಇವಾಗ 3 ಜನ ಇರ್ತಾರೆ ಏನಪ್ಪಾ ಡಿಸೈಡಿಂಗ್ ಬಾಡಿಲಿ. ಒಬ್ರು ನರೇಂದ್ರ ಮೋದಿ PM,
ಸೆಕೆಂಡ್ ಒಬ್ರು ಮಿನಿಸ್ಟ್ರು, ಓಕೆ ಅವ್ರಿಗೆ ಇಷ್ಟ ಬಂದಿದ್ ಮಿನಿಸ್ಟ್ರು ಅಮಿತ್ ಶಾ, ಇನ್ನೊಬ್ರು ಅಪೋಸಿಷನ್ ಲೀಡರ್ ನಮ್ಮ ರಾಹುಲ್ ಗಾಂಧಿ ಅವರು. ಹೌದು 2/3 ಮೆಜಾರಿಟಿ ಏನ್ ಹೇಳ್ತಾರೆ ಅದಾಗುತ್ತೆ. ಅಲ್ಲ ನಿಮ್ಮವರೇ ಇದಾರಲ್ಲ ಸರ್, ನಿಮ್ಮವರೇ ಇದಾರಲ್ವಾ ಒಂದ್ ಮತ್ತೆ? ನಿಮಿಷ 2/3 ಏನ್ ಹೇಳ್ತಾರೆ ಅದಾಗುತ್ತೆ. 2/3 ಯಾರು? ನರೇಂದ್ರ ಮೋದಿ ರೂಲಿಂಗ್ ಪಾರ್ಟಿ ಅವ್ರು, ನರೇಂದ್ರ ಮೋದಿ ಅಮಿತ್ ಶಾ ಅವ್ರು ಏನ್ ಹೇಳ್ತಾರೆ ಆಗೋಗುತ್ತೆ. ಜನ ನಾವು ಕೇಳಿ ರೇ majority. ರೇ ಜನ ಅಲ್ಲ ರೇ, ನಿಮ್ಮ ಯೋಗ್ಯತೆಗೆ ವಾಮ ಮಾರ್ಗದ ಮೂಲಕ ರಾಜ್ಯದಲ್ಲಿ ಆಪರೇಷನ್ ಸಂಸ್ಥೆಗಳ ಮೇಲೆ ಆರೋಪ ಮಾಡ್ತಕ್ಕಂಥದ್ದು ಕೆಲಸ. ಚುನಾವಣೆಗಳನ್ನ ಗೆದ್ದು ತೋರಿಸ್ರಿ. ಚುನಾವಣೆಗಳನ್ನ ಗೆಲ್ಲಿಕ್ಕಾಗದೆ ಜನಗಳ ಮೇಲೆ ಹೇಳ್ತಾ ಇದ್ದೀರಾ. ಈ ಸುಳ್ಳು ಆರೋಪಗಳನ್ನ ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪಗಳನ್ನ ಮಾಡ್ತಕ್ಕಂಥದ್ದು ನಿಮ್ಮ ಅಸಮರ್ಥತೆಯನ್ನು ತೋರಿಸ್ತದೆ. ಅಪ್ರಬುದ್ಧ ನಾಯಕನನ್ನ ನಾಯಕ ಅಂತ ಹೇಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ? ಸರ್ ಈಗ ಓಕೆ, ನೀವು ಪ್ರಶ್ನೆನ ಮಾಡಿದ್ರಿ. ಈಗ ನೋಡಿ ಉತ್ಕರ್ಷ್ ಅವರೇ ಟಿ ಶೇಷನ್ ಅಂತಿದ್ರು, ಅವಾಗ ಹಿಂದೆ ಇದ್ರು ಟಿ ಶೇಷನ್ ಅವರು ಮುಖ್ಯ ಆಯುಕ್ತರಾಗಿ. ಅವರಾದ್ಮೇಲೆ ಬಂದಂಥವ್ರು ಎಲ್ಲರೂ ಬಹುತೇಕವಾಗಿ 2010-14 ನಂತರ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ದಾರೆ ಸರ್. ಅಂದ್ರೆ ಒತ್ತಡ ಇದೆ ಅಂತೇಳಿ ಬೇಕಾದವ್ರನ್ನ ತಾವು ನೇಮಕ ಮಾಡ್ಕೊಳ್ತಾ ಇದ್ರಿ. ತಮ್ಗೆ ಯಾರು ಬೇಕು, ತಮ್ಮ ಪರವಾಗಿ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಉನ್ನತ ಸ್ಥಾನದಲ್ಲಿ ನೀವು ಕೂರಿಸ್ತಾ ಇದ್ದೀರಿ. ಟಿ.ಎನ್. ಶೇಷನ್ ಅವರ ಉಲ್ಲೇಖವನ್ನ ಮಾಡಿದ್ರಿ. ನಾನು ಒಂದಷ್ಟು ಇತಿಹಾಸದ ಮಾಹಿತಿಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಟಿ.ಎನ್. ಶೇಷನ್ ಅವರು 1990ರಲ್ಲಿ ಎಲೆಕ್ಷನ್ ಕಮಿಷನ್ ಚೀಫ್ ಆಗ್ತಾರೆ. ಅವತ್ತವ್ರು ಎಲೆಕ್ಷನ್ ಕಮಿಷನ್ ಚೀಫ್ ಆಗಿ ಅವತ್ತಿನ ಬಿಹಾರ ಮುಖ್ಯಮಂತ್ರಿ ಯಾರಾಗಿರ್ತಾರೆ ಲಾಲೂ ಪ್ರಸಾದ್ ಯಾದವ್, ಜಂಗಲ್ ರಾಜ್ನ ನೇತೃತ್ವವನ್ನ ವಹಿಸಿದಂತವ್ರು. ಅವರಿಗೆ ಚೀಮಾರಿ ಹಾಕಿ ಇವತ್ತು ನೀವು ಮತಗಳ್ಳತನವನ್ನ ಮಾಡ್ತಾ ಇದ್ದೀರಿ ಅನ್ನುವ ಕಾರಣಕ್ಕೆ ಅವರನ್ನ ಅವತ್ತು ದೂರ ಇಟ್ಟು ಚುನಾವಣೆಯನ್ನ ಸಕ್ರಿಯವಾಗಿ ಮಾಡುವಂತ ಕೆಲಸ ಟಿ.ಎನ್. ಶೇಷನ್ ಮಾಡ್ತಾರೆ. ಇವತ್ತು ಲಾಲೂ ಯಾದವ್ ಯಾರ್ ಪಾರ್ಟ್ನರ್ ಸರ್ ಅಲಯನ್ಸ್ ಅಲ್ಲಿ? ನಮ್ಮ ಪಾರ್ಟ್ನರ. ಇವತ್ತಿದೆ ಕಾಂಗ್ರೆಸ್ನವರು ಬಿಹಾರದಲ್ಲಿ ಆ ವಿಶೇಷ ಪರಿಷ್ಕರಣೆಗೆ ವಿರೋಧ ಮಾಡ್ತೀರಾ, ಅದಾಗಬಾರ್ದು ಅಂತ ಹೇಳ್ತೀರಾ. ಆದ್ರೆ ಕರ್ನಾಟಕದಲ್ಲಿ ಬಂದು ನೀವು ಇವತ್ತು ಇದಾಗಬೇಕು ಅಂತ ಹೇಳ್ತೀರಿ. ನಿಮ್ಮ ದ್ವಂದ್ವ ನಿಲುವಲ್ವಾ ಹಾಗಾದ್ರೆ? ಇದ್ರ ಬಗ್ಗೆ ಸ್ಪಷ್ಟತೆ ಕೊಡಬೇಕು ಕಾಂಗ್ರೆಸ್ ಅವರು. ಮತ್ತೊಂದು ಬಹಳ ಸ್ಪಷ್ಟ, ಯಾರು ಮುಗಿಸ್ತಾನೆ ಇಲ್ಲ ನಿಮ್ಮ ಅವಧಿಯಲ್ಲಿ, ಯಾರು ಮುಗಿಸ್ತಾ ಇಲ್ಲ ಅಧಿಕಾರಾವಧಿ ಪೂರ್ಣವಾಗಿ. ಯಾರ ಅಧಿಕಾರ ಮುಗಿಸೋದು ಪ್ರಶ್ನೆ ಅಲ್ಲ ಸರ್. ನಿಮ್ಮ ದ್ವಂದ್ವ ನಿಲುವು ಇವತ್ತು ಇವ್ರು ಹೇಳ್ತಾರೆ ದಾಖಲೆಯನ್ನ ಕೊಟ್ಟಿದೀವಿ ಅಂತ. ಚುನಾವಣೆ ಆಯೋಗ ಹಾಗಾದ್ರೆ ಕೇಳಿರ್ತಕ್ಕಂಥ ದಾಖಲೆಗಳನ್ನು ಚುನಾವಣೆ ಆಯೋಗ ರಾಹುಲ್ ಗಾಂಧಿ ಅವರು ಯಾಕೆ ಕೊಡೋದ್ರು? ರಾಹುಲ್ ಗಾಂಧಿ ಅವರು ಯಾಕೆ ಪಲಾಯನ ಮಾಡಿದ್ರು? ಮಾಹಿತಿ ಕೊಡಬೇಕು. ಕಂಪ್ಲೇಂಟ್ ಕೊಡಕ್ಕೆ ಯಾಕೆ ಬರಲಿಲ್ಲ? ಯಾಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕಳ್ಸಿಕೊಟ್ರಿ? ಹಂಗಾದ್ರೆ ನಿಮಗೆ ತಾಕತ್ತಿಲ್ವಾ? ರಾಜಕೀಯ ಸಾಮರ್ಥ್ಯ ಇಲ್ವಾ? ಯೋಗ್ಯತೆ ಇಲ್ಲ. ಕಳ್ಳತನದ ಮೂಲಕ ನರೇಂದ್ರ ಮೋದಿ ಇವತ್ತು ಸರ್ ಈಗ ಹೌದು ಓಕೆ. ಅಲ್ಲ ರಾಹುಲ್ ಗಾಂಧಿ ಅವರು ಅಲ್ಲ ಸರ್. ಸರ್ ಈಗ ನಿನ್ನೆ ಕಂಪ್ಲೇಂಟ್ ಭ್ರಮ ನಿರಸನಗೊಂಡಿದ್ದಾರೆ. ಸರ್ ಈಗ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಹೇಳ್ಬೇಕು ನೀವು. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ಸಿಗೆ ಬದ್ಧತೆ ಇಲ್ಲ. ನಿಮಗಿರೋ ಬದ್ಧತೆ ಏನು? ರಾಜ್ಯದಲ್ಲಿ ರಾಹುಲ್ ಗಾಂಧಿ ಸರ್ ಸಾಮರ್ಥ್ಯ ಇಲ್ಲ ಕಾಂಗ್ರೆಸ್ಸಿಗೆ. ನಿನ್ನೆ ಸರ್ ನಿನ್ನೆ ಚುನಾವಣೆ ಗೆದ್ರೆ ಸರ್ ಈಗ ಅಲ್ಲ ಸರ್ 136 ಸೀಟ್ ಆಗಾದ್ರೆ ಚುನಾವಣೆ ಅಕ್ರಮ ನಡೆದಿದ್ಯಾ? ಅಲ್ಲ ಒಂದ್ ನಿಮಿಷ ಉತ್ಕರ್ಷ್ ಅವರು ಈಗ ಚುನಾವಣಾ ಆಯೋಗಕ್ಕೆ ನೀವು ಕಂಪ್ಲೇಂಟ್ ಕೊಡಲ್ಲ ಅದು ಇದು ಹೇಳ್ತಾರೆ. ಅಲ್ಲ ಕಂಪ್ಲೇಂಟ್ ಫೈಲ್ಗಳು ರಾಶಿ ಬಿದ್ದಿದ್ದಾವೆ. ಪ್ರತಿಪಕ್ಷಗಳು ಕೊಟ್ಟಿರೋ ಚುನಾವಣಾ ಆಯೋಗಕ್ಕೆ ಇಲ್ಲಿವರೆಗೂ ಉತ್ತರನೇ ಬರ್ತಾ ಇಲ್ಲ. 2022ರಲ್ಲಿ ನಾವು ಕೊಟ್ಟಿರುವ ಚಿಲುಮೆ NGO ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದು ಏನಾಗಿದೆ ಅಂತ ಸ್ವಲ್ಪ ಮಾತಾಡಿ. ಅದೇ ಸರ್ ಅದೇ ಹೇಳ್ತಾ ಇರೋದು, ಚುನಾವಣಾ ಆಯೋಗದಿಂದ ಉತ್ತರನೇ ಬರ್ತಾ ಇಲ್ವಲ್ಲ ಸರ್. ಚುನಾವಣೆ ಆಯೋಗ ಬಹಳ ಸ್ಪಷ್ಟವಾಗಿ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಡೇಟಾವನ್ನ ನೀವು ಓತಲ್ಲಿ ಡ್ರಾಫ್ಟ್ ಅನ್ನ ನಿಮಗೆ ನೈತಿಕತೆ ಇದ್ರೆ ಆ ಡ್ರಾಫ್ಟ್ ಅನ್ನ ರಾಹುಲ್ ಗಾಂಧಿ ನಮ್ಮ ರಾಹುಲ್ ಗಾಂಧಿ ಅವರು ಅಪ್ರಬುದ್ಧ ನಾಯಕರಲ್ಲ. ನಿಮ್ಮ ರಾಜಕೀಯ ಜ್ಞಾನ ಇಲ್ಲ.